ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಏನು ಮಗ ಇದು ಮ್ಯಾಚು, ಫೈನಲ್ ಮ್ಯಾಚ್ ಇದು ಗುರು. ಯಾವುದೋ ಟಾಪ್ ಆಫ್ ದ ಟೇಬಲ್ ಇರೋ ಟೀಮು ಬಾಟಮ್ ಆಫ್ ದ ಟೇಬಲ್ ಕೊಡ್ದಂಗೆ ಐತಲ್ಲ ಮಗ. ಇದು ಫೈನಲ್ ಕಳೆನೇ ಇಲ್ವಲ್ಲ ಗುರು. ಲಾಸ್ಟ್ ಟೈಮ್ ಫೈನಲ್ ಹಿಂಗಿತ್ತು, CSK ವರ್ಸಸ್ GT ಅವನ ಅಜ್ಜಿ. ಅದು ಗುರು ಫೈನಲ್ ಅಂತ ಅನ್ಕೊಂತಿದ್ವಿ. ಫೈನಲ್ ಅಂದರೆ ಒಂದು ಕಳೆ ಇರಬೇಕು ಗುರು. ಎಡ್ಜ್ ಆಫ್ ದ ಸೀಟ್ ಕೂತ್ಕೊಂಡು ನೋಡೋತಾ ಇರಬೇಕು ಮ್ಯಾಚು. ನೀನಾ ನೀನಾ ಅಂತ. ಫೈನಲ್ ಸ್ಟಾರ್ಟ್ ಆಗಿ 2 ಅವರ್ ಆಗಿಲ್ಲ, 1 ಅವರ್ಗೆ ಗೊತ್ತಾಗೋಗ್ಬಿಡ್ತಿದ್ದು ವಿನರ್ ಇವರೇನೆ ಅಂತ. SRH ಗಾನ್ ಕೇಸ್ ಅಂತ ಅಲ್ಲೇ ಗೊತ್ತಾಗೋಗ್ಬಿಡ್ತು. 113 ಸೀರಿಯಸ್ಲಿ ಮಗ, ಇದು ಟಾರ್ಗೆಟ್ ಆಗಿರೋ ಫೈನಲಲ್ಲಿ. ಲಿಟ್ರಲಿ ಫೈನಲ್ ಇದೆ, ಲೋಯೆಸ್ಟ್ ಟಾರ್ಗೆಟ್ ಅಂತ ಕಾಣಿಸಿದೆ. IPL ಎಷ್ಟು ತೆಗೆದು ನೋಡ್ತು ಅಂತಂದರೆ ಅಷ್ಟು ಬೇಗ ಚೇಸ್ ಡೌನ್ ಮಾಡ್ಬಿಟ್ಟು ಬಿಸಾಕಿರೋದು KKR. ಇಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಮೋಸ್ಟ್ ಲಕಿಯಸ್ಟ್ ಕ್ಯಾಪ್ಟನ್ ಅಂತ ಏನು ಹೇಳ್ತಾ ಇದ್ವಿ. ಎಲ್ಲ ಟ್ರೋಫಿನೂ ಗೆದ್ಕೊಂಡು ಹೋಗಿದ್ದಾರೆ ಅಂತ. ಸೊ ಈ ಟ್ರೋಫಿನ ಗೆಲ್ಲೋದಕ್ಕಾಗಲಿಲ್ಲ ಪ್ಯಾಟ್ ಕಮಿನ್ಸ್ ಕೈಲಿ. ಏನು ಆಡಿದ್ರು ಗುರು ಲಿಟಲಿ. ನಮ್ಮ RCB ಬಂದಿತ್ತು ಅವರು ಫೈನಲ್ಗೆ. ಈ ಪಾರ್ಟಿ ಅಜೀಬಾಗಂತೂ ಖಂಡಿತ ಆಡ್ತಾ ಇರಲಿಲ್ಲ. SRH ಏನು ಗುರು ಈ ರೇಂಜಿಗೆ ಅಜೀಬಾಗಿ ಆಡಿದ್ದು. ಅದೇ ಟ್ರಾವಸ್ ಸೈಡು ಮತ್ತು ಅಭಿಷೇಕ್ ಶರ್ಮಾ. ಟ್ರಾವಸ್ ಸೈಡು ಡಕ್ಔಟಲ್ಲಿ ಏನು ಹೇಳಲ್ಲ ಟ್ರಾವಸ್ ಸೈಡ್ಗೆ. ಯಾಕೋ ರೀಸೆಂಟಾಗಂತೂ ಒಳ್ಳೆ ಕಳಪೆ ಫಾರ್ಮಲ್ಲಿ ಕಾಣಿಸ್ತಿದ್ದಾರೆ ಟ್ರಾವಸ್ ಸೈಡು. ಫಸ್ಟ್ ಫೇಸಲ್ಲಿದ್ದಂಥ ಟ್ರಾವಸ್ ಸೈಡ್ಗೂ ನಾವು 300 ಹೊಡಿತೀವಿ ಅನ್ನೋ ಇಂಟೆಂಟಲ್ಲಿದ್ದಂಥ ಟ್ರಾವಸ್ ಸೈಡ್ಗೂ ಇವಾಗ ಆಡಿದಂಥ ಟ್ರಾವಸ್ ಸೈಡ್ಗೂ ಒಂಥರ ಏನೂ ಇಲ್ಲ, ಖಾಲಿ ಪಲಾವ್ ಥರ ಆಗೋಗ್ಬಿಡಿದ್ರಿ ಟ್ರಾವಸ್ ಸೈಡ್ ಅಂತೂ. ಅಭಿಷೇಕ್ ಶರ್ಮಾ ಆಸ್ ಯೂಶುವಲ್ ಹೊಡೆದಿದ್ದಾರೆ, ಇಲ್ಲಾಂದರೆ ಇಲ್ಲ. ಗನ್ ಕೇಸ್ ಆಧಾರನೇ ಆಗಿದ್ದು. ತ್ರಿಪಾಠಿ ಅವ್ರ ಬ್ಯಾಟಿಂದನೂ ಅಷ್ಟು ಎಕ್ಸ್ಪೆಕ್ಟೆಡ್ ರನ್ಸ್ ಬರಲಿಲ್ಲ. ಮಾರ್ಕ್ರಮ್ ಒಂದು 20 ರನ್ ಹೊಡೆದ್ರು. 24 ರನ್ನು ಪ್ಯಾಟ್ ಕಮಿನ್ಸ್ದೇ ಹೈಯೆಸ್ಟು. ಏನು ಗುರು ಇದು ಬ್ಯಾಟಿಂಗ್. ನಿತೀಶ್ ರೆಡ್ಡಿ ಯಾವ ರೆಡ್ಡಿ ಎಲ್ಲರೂ ಬಂದರು ಹೋದ್ರು ಹಂಗೇನೆಲ್ಲ ಸಿಂಗಲ್ ಡಿಜಿಟು. ಏನು ಕಾಂಟ್ರಿಬ್ಯೂಟ್ ಮಾಡ್ರು? 113 ಹೊಡಿತಾರೆ ಅಂತ ಅನ್ಕೊಂಡ್ರು. ಪ್ಯಾಟ್ ಕಮಿನ್ಸಲ್ಲಿ 24 ರನ್ ಹೊಡೆದಿದ್ದಾರೆ, ಅಲ್ಲ ಹಂಗಾಗಿದ್ದು. ಇಲ್ಲಾಂದರೆ 100 ಒಳಗಡೆ ರೆಸ್ಟ್ರಿಕ್ಟ್ ಆಗೋಗ್ಬಿಟ್ರು. ಏನು ಬೌಲಿಂಗ್ ಹೋಯ್ತು. ಮಿಚೆಲ್ ಸ್ಟಾರ್ಕ್ 2 ವಿಕೆಟ್. ಎಲ್ಲರೂ ಒಂಥರ ಸಿಕ್ಕಾಪಡೆ ಎಕನಾಮಿಕಲಾಗಿ ಬೌಲಿಂಗ್ ಮಾಡೋದು ಎಲ್ಲರೂ ಕೂಡ. ರಾಣಾ 2 ವಿಕೆಟ್ನ ತೆಗೆದಿದ್ದು. ಹರ್ಷಿತ್ ರಾಣಾ 2 ವಿಕೆಟ್ನ ತೆಗೆದಿದ್ದು. ನಿತೀಶ್ ರಾಣಾ ಏನು ಸಡನ್ನಾಗಿ ಓದ್ಬಿಟ್ರಲ್ವ ಇದರಲ್ಲಿ, ಒಂದೇ ಟೀಮ್ ಅವರಲ್ವ, ಅದಕ್ಕೆ ಅಂತ ಕಾಣಿಸುತ್ತೆ. ರಸಲಿಂಗ್ 3 ವಿಕೆಟು, ಬೊಂಬಾಟ್ ಪ್ರದರ್ಶನ. ಆಮೇಲೆ ವರುಣ್ ಚಕ್ರವರ್ತಿ ಎಲ್ಲರೂ ಯಾರು ಚೆನ್ನಾಗಿ ಮಾಡಿಲ್ಲ ಇವತ್ತು ಬೌಲಿಂಗ್ನ. ಎಲ್ಲರೂ ಸಾಕಾದಾಗಿ ಮಾಡಿದ್ರು. ಅದಕ್ಕೇ 113ಕ್ಕೆ ರೆಸ್ಟ್ರಿಕ್ಟ್ ಮಾಡೋದಕ್ಕಾಗಿದ್ದು. ಇವೆಲ್ಲ ಟಾರ್ಗೆಟ್ ಅಂತ ಹೇಳಿದಾಗೇ KKR ಆರಾಮಾಗಿ ಶಿಸ್ತಾಗ ಡಮಾಲ್ ಡಿಮಿಲ್ ವಾಡ್ ಚೆಚ್ಚಿ ಎಷ್ಟು ಬೇಗ ಮುಗಿಸೋಣ, ಎಷ್ಟು ಬೇಗ ನಮಗೆ ಟ್ರಾಫಿ ಬೇಕೋ ಅಷ್ಟು ಬೇಗ ಟ್ರಾಫಿ ಕೊಟ್ಬಿಡಿ ಗುರು, ನಿಮಗೆ ಎತ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಥರ ಇದ್ರು. ಗಂಭೀರ್ ಅಣ್ಣಂಗಂತೂ ಸಿಕ್ಕಾಪಟ್ಟೆ ಖುಷಿ ಅಂತೂ ಆಗಿರುತ್ತೆ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಪಾಪ್ಯುಲರ್ ಆಗಬೇಕಾಗಿಲ್ಲ ಗುರು, ನಾನು ವಿನ್ನರ್ ಆಗಬೇಕು ಅಂತ. ಇವತ್ತು ವಿನ್ನರ್ ಆಗಿ ತೋರಿಸ್ತಾರೆ ಗಂಭೀರ್ ಅಣ್ಣ ಅವರು. ಇಲ್ಲ ನೀನು ವಿನ್ನರ್ ಅಂತ. ಶ್ರೇಯಸ್ ಅಯ್ಯರ್ ಅವರು ಅವರ ಮೊದಲ ಟ್ರೋಫಿನ ಎತ್ತಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಫೈನಲ್ಸಿಗೆ ಕರ್ಕೊಂಡ್ಬಂದಿದ್ರು. ಸೊ ಅಲ್ಲಿ ಎತ್ತೋದಕ್ಕಾಗಿರಲಿಲ್ಲ. ಸೊ ಇಲ್ಲಿ ಎತ್ತಿದರೆ ಶ್ರೇಯಸ್ ಅಯ್ಯರ್ ಅವರು KKRನ ಕ್ಯಾಪ್ಟನ್ ಆಗಿ. ಬಟ್ ನೋಡಿ ಶ್ರೇಯಸ್ ಅಯ್ಯರ್ ವರ್ಲ್ಡ್ ಕಪ್ ಟೀಮಲ್ಲೇ ಇಲ್ಲ, ದುರಾದೃಷ್ಟವಶ ಅಂತ ಹೇಳಬೇಕು. ಏನು ಆಡಿದ್ರು ಲಿಟ್ರಲಿ. ಚೇಸಲ್ಲಿ ಮಾಡಿ ಇದೆಲ್ಲ ಇದು ನಿಜ. ಇದ್ರ ಓಪನಲ್ಲಿ ಹಂಗೆ ಹೊಡಿತಾರೆ ಅಂತ ಅನ್ಕೊಂಡು, ನೋಲಾಸ್ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಪುಣ್ಯಕ್ಕೆ ಒಂದು 2 ವಿಕೆಟ್ ಎತ್ತಿದ್ರು SRH ಅವರು. ಯಾಕಂದರೆ KK ಆಗಿರೋಂಥ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ ನಾನೇನೋ ಇವರೆಲ್ಲ ಕೂಡ ಬಿಲ್ಡಪ್ ನೋಡ್ತು ಅಂದರೆ ಏನೋ 250 300 ಆ ರೇಂಜಿಗೆ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಮತ್ತೆ ಫ್ಲಾಪ್ಷನ್ ತೋರಿಸಿ. ಕ್ವಾಲಿಫೈಯರ್ 1 ಏನಾಯಿತು, ಅದು 1 ಸೈಡ್ ಮ್ಯಾಚ್ ಆಗಿತ್ತು. ಅದು ಬಿಡಿ ಸ್ವಲ್ಪ 1 ಸೈಡೆಡ್ ಆಗಿತ್ತು. ಇದು ಫುಲ್ಲು ತೀರಾ 1 ಸೈಡು ಮ್ಯಾಚ್. 1 ಅವರ್ಗೆ ಗೊತ್ತಾಗೋಗ್ಬಿಡ್ತು ರಿಸಲ್ಟು. ಫೈನಲ್ಗೆ ಕಳೆ ಇಲ್ಲದಂಥ ಫೈನಲ್ ಆಯಿತು ಗುರು. ಎಲ್ಲ ಚೆನ್ನಾಗಾಗಿತ್ತು ಟೂರ್ನಮೆಂಟಲ್ಲಿ, ಬಟ್ ಫೈನಲ್ ಕಳೆ ಇಲ್ಲದಂಗೆ ಆಗೋಯ್ತಲ್ಲ. ಇದು ಲಿಟ್ರಲಿ ಯಾರು ಕೂಡ ಇದನ್ನ ಇಷ್ಟಪಡೋದಿಲ್ಲ. ಫೈನಲ್ ಆದಂಗೆ ಇತ್ತು ಅಂತಲೂ ಕೂಡ ಯಾರು ಹೇಳೋದಿಲ್ಲ. ಲಾಸ್ಟ್ ಟೈಮ್ ಫೈನಲ್ ಹೆಂಗಿತ್ತು ಮಗ, ಅವನ ಅಜ್ಜಿ ಯಾರು ಗೆಲ್ತಾರೆ ಅನ್ನೋದ್ರೆ ಇರಬೇಕು ಫೈನಲ್ ಹಣಾಹಣಿ ಅಂತಂದರೆ. ಸೊ ಈ ಥರ ನಿಜವಾಗ್ಲೂ ಲಿಟ್ರಲಿ ನಮ್ಮ RCB ಆಡಿತ್ತು ಅಂದ್ರೂ ಖಂಡಿತ ಈ ರೇಂಜಿಗೆ ಈಸಿ ಆಗಂತೂ ಬಿಟ್ಕೊಂಡು ಕೊಡ್ತಾ ಇರಲಿಲ್ಲ. RR ಆಡಿತ್ತು ಅಂದ್ರೂ ಕೂಡ ಈ ರೇಂಜ್ ಈಸಿ ಆಗಂತೂ ಬಿಟ್ಕೊಂಡು ಕೊಡ್ತಾ ಇರಲಿಲ್ಲ. ಸೊ ಇವ್ರು ಏನು ಒಳ್ಳೆ ಕೊಲ್ಟೆ ಥರ ಆಡಿದ್ರು ಅಂತ ಹೇಳಬೇಕು SRH ಅವ್ರು. ಇವತ್ತು ಹೌದು ನಾನು ಸಪೋರ್ಟ್ ಮಾಡಿದೆ SRHಗೆ ಗೆಲ್ಲಬೇಕು ಅಂತ. ಬಟ್ SRH ಈ ರೇಂಜ್ಗೆಲ್ಲ ಆಡಿದ್ದಾರೆ ಅಂತಂದರೆ ಇವರು ಡಿಸರ್ವಿಂಗ್ ಇಲ್ಲ ಗೆಲ್ಲೋದಕ್ಕೆ. KKR ಪಕ್ಕಾ ಡಿಸರ್ವಿಂಗು. ಟಾಪ್ ಕ್ವಾಲಿಟಿ ಟೀಮು. ಈ ಟೂರ್ನಮೆಂಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದು ಅವರೇನೆ. ಮೋಸ್ಟ್ ಡಿಸರ್ವಿಂಗ್ ಟೀಮ್ ಯಾವುದು ಅಂತಂದರೆ ಟ್ರೋಫಿನ ಎತ್ತೋದಕ್ಕೆ ಅದು KKRನೇ. ಯಾಕಂದರೆ ಈ ಟೂರ್ನಮೆಂಟಲ್ಲಿ ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡಿದ್ದು ಅವರೇನೆ. ಮೋಸ್ಟ್ ನಂಬರ್ ಆಫ್ ಮ್ಯಾಚಸ್ನ ಗೆದ್ದಿದ್ದು, ಲೀಸ್ಟ್ ನಂಬರ್ ಆಫ್ ಮ್ಯಾಚಸ್ನ ಸೋತಿದ್ದು, ಜೊತೆಗೆ ಪ್ಲೇ ಆಫ್ಸಲ್ಲಿ 2 ಮ್ಯಾಚ್ನ ಗೆದ್ದಿದ್ದು ಅವರೇನೆ. ಸೊ ಅದರಿಂದ ಮೋಸ್ಟ್ ಡಿಸರ್ವಿಂಗ್ ಟೀಮು ಗೆದ್ದಿದೆ. KKR ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಆ್ಯಂಡ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಹೇಳಲೇ ಇಲ್ವಲ್ಲ. ವೆಂಕಟೇಶ್ ಅಯ್ಯರ್ ಅವರು ಒಂದು 1/2 ಸೆಂಚುರಿ, ರಮಾನ್ ಗುರ್ಬಾಜ್ ಅವರು ಒಂದು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಪವರ್ ಪ್ಲೇಯಲ್ಲಿ. ಸೊ ಇವರಿಬ್ಬರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇದೆ. ಏನು ಹೇಳ್ಬೇಕಾಯ್ತನಾ, ಯಾರೇ ಬಂದರೂ ಬಿಸಾಕಿರೋರು ಅಷ್ಟೇ ಈ ಟಾರ್ಗೆಟ್ನ. ಇನ್ನೇನು ಹೇಳ್ತಾರೆ ಅವರು SRH ಅವರು ಕೊಲ್ಟೆ ಥರ ಆಡಿದ್ಗೆ. ನಿಜವಾಗ್ಲೂ ಲಿಟಲ್ಲಿ ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಈ ಥರ ಫೈನಲ್ ಆಯ್ತಾ ಅಂತ. ಫೈನಲ್ ಅಂತಲೇ ಹೇಳಲಾಗೋರು ನಾನು ಇದನ್ನು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.